ಒಂದಿನ ಅದು ಮರದ ಮೇಲೆ ನಿದ್ದೆ ಮಾಡ್ತಿದ್ದಾಗ ಅದಕ್ಕೆ ಸಡನ್ ಆಗಿ ಒಂದು ಶಬ್ದ ಕೇಳಿಸುತ್ತೆ. ಮಿಟ್ಟು ಅಣ್ಣ, ಮಿಟ್ಟು ಅಣ್ಣ, ದಯವಿಟ್ಟು ನನಗೆ ಸಹಾಯ ಮಾಡು. ಅರೆ ಇದ್ಯಾರ ವಾಯ್ಸು ಅಂತ ಮಿಟ್ಟು ಎದ್ ನೋಡ್ತಾನೆ. ಅಲ್ಲಿ ಚಿಂಕು ಕೋಯಲ್ ನಿಂತಿರುತ್ತೆ. ಅದರ ರೆಕ್ಕೆಯಲ್ಲಿ ಪೆಟ್ಟಾಗಿರುತ್ತೆ ಮತ್ತೆ ಕೈಯಲ್ಲಿ ಒಂದು ಆಪಲ್ ಇರುತ್ತೆ. ಅರೆ ನಿನ್ನ ರೆಕ್ಕೆಯಿಂದ ರಕ್ತ ಬರ್ತಿದ್ಯಲ್ಲ. ಹಾ, ನಾನು ನನ್ನ ಮಕ್ಕಳಿಗೆ ಆಹಾರ ತಗೊಂಡೋಗ್ತಿದ್ದೆ. ಆಗ ನನ್ನ ರೆಕ್ಕೆಯಲ್ಲಿ ಪೆಟ್ಟಾಗ್ಬಿಡ್ತು. ಈಗ ನನ್ನ ಕೈಲಿ ಹಾರಕ್ಕಾಗ್ತಾ ಇಲ್ಲ. ಮತ್ತೆ ನನ್ನ ಮಕ್ಕಳು ಹಸಿವಿನಿಂದ ನರ್ಲಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಆಹಾರ ತಗೊಂಡೋಗ್ ಕೊಡ್ತೀಯಾ? ಅರೆ ಇದೇನು ಹೆಲ್ಪಾ ಅಂತ. ಈಗ್ಲೇ ಈ ಸೇಬನ್ನ ನಿನ್ ಮನೆಗ್ ತಗೊಂಡೋಗ್ತೀನಿ ನಾನು. ಮಿಟ್ಟು ಹಣ್ಣನ್ನು ಬಾಯಲ್ಲಿ ಎತ್ಕೊಂಡು ಕೋಗಿಲೆಯ ಮಕ್ಕಳ ಹತ್ರ ಅದನ್ನ ಇಟ್ಬಿಟ್ಟು ಬಂದ್ಬಿಡುತ್ತೆ. ನೀನು ಯಾವಾಗ ತನಕ ಸರಿ ಆಗ್ತೀಯೋ ಇಲ್ಲೇ ಇದ್ಬಿಡು ಅಂತ. ತುಂಬಾ ಧನ್ಯವಾದ ಮಿಟ್ಟು ಅಣ್ಣ, ನೀವು ತುಂಬಾ ಒಳ್ಳೆಯವರು. ಮಿಟ್ಟು ಈ ರೀತಿ ಕಾಡಲ್ಲಿರುವ ಎಲ್ಲಾ ಪಕ್ಷಿ ಮತ್ತು ಜಂತುಗಳಿಗೆ ತುಂಬಾನೇ ಸಹಾಯ ಮಾಡ್ತಾ ಇತ್ತು ಮತ್ತೆ ಎಲ್ಲರೂ ಅದನ್ನ ಇಷ್ಟಪಡ್ತಿದ್ವು.